ನಾಳೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಂತ ಸಿಎಂ ಸಿದ್ದರಾಮಯ್ಯರು ಬಹಳ ಕುತೂಹಲ ಕೇಳಿಸ್ತಾ ಇದೆ. ರಸ್ತೆ ವಿಸ್ತರಣೆ ಕೈಬಿಡಲು ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಂಗಳೂರು ಅರಮನೆ ರಸ್ತೆ ಟಿಡಿಆರ್ ತಂದಿಟ್ಟ ಪೀಕಲಾಟ ಈಗ. ಈ ಒಂದು ಕಾರಣಕ್ಕೋಸ್ಕರ ನಾಳೆ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾರಾಗಲು ಸಭೆಯನ್ನ ಕರೆದಿದ್ದಾರೆ. ಟಿಡಿಆರ್ ಬಗ್ಗೆ ಸಚಿವ ಸಂಪುಟ ಸಮಗ್ರ ಚರ್ಚೆ ಮಾಡಲಾಗುತ್ತೆ. ಹಿರಿಯ ವಕೀಲರು ಸಚಿವರ ಜೊತೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನಾಳೆ ತುರ್ತು ಸಭೆ ಕರೆದಿದ್ದಾರೆ. ಈ ರಸ್ತೆ ವಿಸ್ತರಣೆ ವಿಚಾರವಾಗಿ ಕೈ ಬಿಡೋದಕ್ಕೆ ಮುಂದಾಗಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ವಿಜಯ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು ನಾಳೆ ಮಹತ್ವದ ಸಚಿವ ಸಂಪುಟ ಅಂದ್ರೆ ತುರ್ತು ಸಚಿವ ಸಂಪುಟ ಸಭೆ ಕರೆದಿರುವಂತದ್ದು. ಯಾಕಂದ್ರೆ ಇದೇ 31ನೇ ತಾರೀಕು ಸಚಿವ ಸಂಪುಟ ಸಭೆ ಕರೆಯಲಾಗಿತ್ತು. ಆದ್ರೆ ನಾಳೆ ಇಂದು ದಿಢೀರ ನಾಳೆ ಸಚಿವ ಸಂಪುಟ ಸಭೆ ಕರೆದಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಏನು ಒಂದು ಅಫಿಡವಿಟ್ ಸಲ್ಲಿಸಬೇಕಾಗಿದೆ. ಅಂದ್ರೆ ಏನು ಬೆಂಗಳೂರು ಮತ್ತು ಬಳ್ಳಾರಿ ರಸ್ತೆ ಇದೆ, ಅಂದ್ರೆ ಏನು ಪ್ಯಾಲೇಸ್ ರೋಡ್ ಅಂತ ಕರೀತಾರೆ, ಅಲ್ಲಿ ಸಂಬಂಧಪಟ್ಟಂತೆ ಅರಮನೆ ಮೈದಾನವನ್ನು ರಸ್ತೆ ಅಗಲೀಕರಣ ಸಂಬಂಧಪಟ್ಟಂತೆ ಅರಮನೆ ಮೈದಾನ ಸಂಬಂಧಪಟ್ಟಂತೆ ಏನು ಅದನ್ನ ತೆಗೆದುಕೊಳ್ಳಲಾಗಿತ್ತು. ಅದಕ್ಕೆ ರಾಜವಂಶಸ್ಥರಿಗೆ ಅಂದ್ರೆ ಏನು ಅರಮನೆ ಏನು ಭೂಮಿಯ ಏನು ಸಂಬಂಧಪಟ್ಟಂತೆ ನರಸಿಂಹರಾಜ ಒಡೆಯರ್ ಅವರ ವಾರಸುದಾರರಿಗೆ ಕರ್ನಾಟಕ ಮುದ್ರಾಂಕ ಕಾಯ್ದೆ ಪ್ರಕಾರ ಅಂದ್ರೆ ಟಿಡಿಆರ್ ಸಂಬಂಧಪಟ್ಟಂತೆ ಸುಮಾರು 3,000 ಕೋಟಿ ರೂಪಾಯಿಯನ್ನ ಪಾವತಿ ಮಾಡಬೇಕಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ 3,000 ಕೋಟಿ ಕೊಡುವ ಸಂಬಂಧಪಟ್ಟಂತೆ ಸರ್ಕಾರ ಈಗ ಅದು ಹೆಚ್ಚಾದ ಹಿನ್ನೆಲೆ ಆ ಒಂದು ಹಣ ಇದೇ ಸಂಪೂರ್ಣವಾಗಿ ಈ ಯೋಜನೆ ಕೈ ಬಿಡುವ ಸಂಬಂಧಪಟ್ಟಂತೆ ಏನಿದೆ ಟಿಡಿಆರ್ ನ ವಾಪಸ್ ತೆಗೆದುಕೊಳ್ಳೋ ಸಂಬಂಧಪಟ್ಟಂತೆ ಅದು ನಾಳೆ ಏನು ಸುಪ್ರೀಂ ಕೋರ್ಟ್ಗೆ ಏನು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ಅಫಿಡವಿಟ್ ಸಲ್ಲಿಸಬೇಕಾಗಿದೆ. ಈ ಸಂಬಂಧಪಟ್ಟಂತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಂಡು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸುವ ಸಂಬಂಧಪಟ್ಟಂತೆ ನಾಳೆ ಸಚಿವ ಸಂಪುಟ ಸಭೆ ಕರೆದಿರೋದು. ಅಂದ್ರೆ ಅರಮನೆ ರಸ್ತೆ ವಿಸ್ತರಣೆಯನ್ನ ನಿರ್ಧಾರವನ್ನು ಕೈ ಬಿಡೋದಕ್ಕೆ ತೀರ್ಮಾನ ಆಗಿರುತ್ತೋ ಆ ಅರಮನೆ ರಸ್ತೆ ವಿಸ್ತರಣೆ ಸಂಬಂಧಪಟ್ಟಂತ ಆ ಅರಮನೆ ಜಾಗಕ್ಕೆ ಸೇರಿದ ಜಮೀನಿದೆ ಅದನ್ನ ವಶಕ್ಕೆ ತೆಗೆದುಕೊಂಡು ಅದನ್ನ ತೆಗೆದುಕೊಂಡು ಅದನ್ನ ಏನು ಪರಿಹಾರವಾಗಿ 3,000 ಕೋಟಿ ರೂಪಾಯಿ ಕೊಡ್ಬೇಕಾಯ್ತು. ಇದು ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಹಣ ಪಾವತಿಯಾಗುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಯೋಜನೆಯೇ ಕೈ ಬಿಡೋದಕ್ಕೆ ತೀರ್ಮಾನ ಆಗಿರುವಂತದ್ದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಲು ಸಂಬಂಧಪಟ್ಟ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯನ್ನ ಕರೆದಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ ಅಷ್ಟೇ ಒಂದು ಹೆಮ್ಮೆಯ ವಿಚಾರ ಹೊರಬಿದ್ದಿತ್ತು ಇಡೀ ದೇಶಕ್ಕೆ, ಅದರಲ್ಲೂ ಕನ್ನಡಿಗರಿಗೆ ಹೆಮ್ಮೆ ಆಗುವಂಥ ವಿಚಾರ. ಖೋ ವಿಶ್ವಕಪ್ ಅನ್ನು ಗೆದ್ದುಕೊಂಡು ಬಂದಿತ್ತು ನಮ್ಮ ಭಾರತ ತಂಡ. ಈ ತಂಡದಲ್ಲಿ ಚೈತ್ರ ಕನ್ನಡತಿ ಇದ್ದಳು, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮೈಸೂರಿನ ಚೈತ್ರ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಖೋ ಆಟಗಾರ್ತಿ. ಕೇಂದ್ರ ರಾಜ್ಯ ಸರ್ಕಾರ ನಮ್ಮನ್ನು ಬೆಂಬಲಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಗೆಲುವಿನ ಸಂತಸವನ್ನು ಹಂಚಿಕೊಂಡಂತಹ ಚೈತ್ರ ಮತ್ತೊಂದು ಕಡೆ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬೆಂಬಲ ಕೊಡಬೇಕು ಅಂತೇಳಿ. ಕರ್ನಾಟಕದಲ್ಲಿ ತುಂಬ ಪ್ರತಿಭೆಗಳಿದ್ದಾರೆ, ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋರು, ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರೋರು ಎಲ್ಲರೂ. ಆದರೆ ಅವ್ರಿಗೆ ಸೂಕ್ತ ರೀತಿಯಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ಸೂಕ್ತ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹಗಳು ಸಿಗ್ತಾ ಇಲ್ಲ. ಒಬ್ಬೊಬ್ಬರಿಗೆ ಪ್ರೋತ್ಸಾಹ ಸಿಗ್ತಾ ಹೋದ್ರೆ ಪ್ರಮುಖವಾಗಿ ತಮ್ಮ ಫಸ್ಟ್ ರಿಯಾಕ್ಷನ್ ಮೊದಲ ಜಯ ಚೊಚ್ಚಲ ಏನು ಆಟೋಟೋಪ ಏನಿದೆ ಇದರಲ್ಲಿ ಮೊದಲ ಜಯ ಗಳಿಸಿದ್ರಿ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಹಾಂ ಸರ್, ತುಂಬ ಖುಷಿ ಆಯಿತು ಸರ್. ಫಸ್ಟ್ ಟೈಮ್ ನಡೆದಿದ್ದು ವರ್ಲ್ಡ್ ಕಪ್ಪು, ಅದರಲ್ಲಿ ಫಸ್ಟು ವಿನ್ನರ್ಸ್ ಆಗಿದ್ದೀವಿ, ಅದು ತುಂಬ ಖುಷಿ ವಿಷಯ. ಮತ್ತು ಖೋ ಎಲ್ಲ ಹೇಳ್ತಿದ್ರು ಇದು ಹಿಂದೆ ಇದೆ ಗೇಮು, ಇನ್ನೂ ಮುಂದೆ ಹೋಗಿಲ್ಲ, ಯಾಕೆ ಆಡ್ತೀರಾ ಅಂತ. ಅವರೆಲ್ಲರಿಗೂ ಹೇಳೋದೇನಂತಂದರೆ ಖೋ ತುಂಬ ಈ ಲೆವೆಲ್ ಬೆಳೀತಿದೆ, ನೆಕ್ಸ್ಟು ಒಲಿಂಪಿಕ್ಕು ಕೂಡ ಆ್ಯಡ್ ಆಗ್ತಿದೆ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಖೋ ಇನ್ನೂ ಜಾಸ್ತಿ ಆಡಿ ಇನ್ನೂ ಹಲವು ಮುಂದೆ ಬರುವಂಥ ಮಕ್ಕಳಿಗೆ. ಜೊತೆಗೆ ಸರ್ಕಾರದಿಂದ ಹಲವು ಸವಲತ್ತುಗಳನ್ನ ತಾವು ಕೇಳಿದ್ರಿ, ಯಾವ್ಯಾವ ಸವಲತ್ತುಗಳು ಬೇಕಾಗುತ್ತೆ ತಮಗೆ, ಅಂದ್ರೆ ತಮ್ಮ ಫ್ಯೂಚರ್ಗೆ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ? ಹಾಂ ಸರ್, ಅಂದರೆ ಎಲ್ಲ ಸರ್ಕಾರನೂ ಕೂಡ ನಮ್ಮ ಟೀಮ್ಮೇಟ್ಸ್ ಎಲ್ಲ ಸ್ಟೇಟ್ ಸರ್ಕಾರಗಳು ಕೂಡ ಎಲ್ಲರಿಗೂ ಎ ಗ್ರೇಡ್ ಜಾಬ್ ಅನೌನ್ಸ್ ಮಾಡಿದ್ದಾರೆ, ಮತ್ತು ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ ಇನ್ನೂ ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿಲ್ಲ, ಅವ್ರಿಗೆ ಮನವಿ ಮಾಡ್ಕೊಳ್ತಿದ್ದೀವಿ ಸರ್. ಮುಂದೆ ಬರುವಂಥ ಇವ್ರಿಗೂ ಕ್ರೀಡಾಪಟುಗಳ ನಮ್ಮಿಂದ ಹೆಲ್ಪ್ ಆಗ್ಬೋದು ಅಂತಂದರೆ ನಾವು
ಮಾಡುವಂತ ನಮಗೀಗ ಸಪೋರ್ಟ್ ಮಾಡಿದ್ರೆ ಕರ್ನಾಟಕ ಸರ್ಕಾರ ಮುಂದೆ ಕ್ರೀಡಾಪಟುಗಳಿಗೂ ಕೂಡ ಈ ರೀತಿಯ ಅನುಭವ ಆಗ್ಬೋದು, ಒಳ್ಳೆ ಇದಾಗ್ಬೋದು. ಇದರ ಒಂದು ಕ್ಯೂರಿಯಾಸಿಟಿ ಏನಂದ್ರೆ ಹಳ್ಳಿಯಿಂದ ಡೆಲ್ಲಿಗೆ ಹೇಗೆ ಬಂದೆ, ಈ ಹಿಂದೆ ಯಾವ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಡಿದ್ರ, ಇದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಹಾಂ ಸರ್, ನಾನು ಫಸ್ಟು ಹೋಬ್ಳಿ ಲೆವೆಲಿಂದ ಕೂಡ ಆಡಿದ್ದೀನಿ. ಹೋಬ್ಳಿ ತಾಲೂಕು, ಡಿಸ್ಟಿಕ್ಕು ಮತ್ತು ಸ್ಟೇಟು ಕೂಡ. ನಾನು ಫಸ್ಟ್ ನ್ಯಾಷನಲ್ಸ್ ಆಡಿದ್ದು 2013 ಸ್ಕೂಲ್ ಗೇಮ್ಸ್ ಆಡಿದ್ದು, ಅದು ಫಸ್ಟ್ ನ್ಯಾಷನಲ್ ಸರ್. ಅಲ್ಲಿಂದ ಇಲ್ಲಿ ತನಕನೂ. ಮತ್ತೊಂದು ಕಡೆ ಗೌತಮ್ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಗೆಲುವಿನ ಸಂತಸವನ್ನು ಹಂಚಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಂಗಳೂರಿನ ಗೌತಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿಭೆಯನ್ನು ಸರ್ಕಾರ ಪ್ರೋತ್ಸಾಹಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗೌತಮ್, ಚೊಚ್ಚಲ ವಿಶ್ವಕಪ್ ಮೊದಲ ಜಯ ಇದನ್ನು ಹಂಚಿಕೊಳ್ಳೋದಾದರೆ? ಸರ್, ಭಾಳ ಖುಷಿ ಆಗ್ತಿದೆ. ನಮ್ಮ ಗೇಮು ಅಂದರೆ ನಮ್ಮ ಇಂಡಿಯಾ ಗೇಮು, ನಾವು ಹೋಗಿ ಬರೀ ಬೇರೆ ದೇಶದ ಗೇಮ್ ಇಲ್ಲಿ ಆಡಿ ಒಲಿಂಪಿಕ್ಸಲ್ಲಿ ಮೆಡಲ್ ಬರ್ತಿಲ್ಲ, ನಮಗೆ ಇಂಡಿಯಾಗೆ ಯಾವುದೇ ರೀತಿ ಸಕ್ಸಸ್ ಸಿಗ್ತಿಲ್ಲ ಅಂತ ಹೇಳೋ ಟೈಮಲ್ಲಿ ನಮ್ಮ ಒಂದು ಕ್ರೀಡೆ ಎಲ್ಲ ದೇಶದವರು ಅದನ್ನು ಒಪ್ಕೊಂಡು ಬಂದು ರೆಪ್ರೆಸೆಂಟ್ ಮಾಡಿ ಇದು ಫಸ್ಟ್ ಟೈಮ್ ಫಸ್ಟ್ ವರ್ಲ್ಡ್ ಕಪ್ಪಲ್ಲೇ ನಾವು ಗೆದ್ದಿರೋದು ಭಾಳ ಸಂತೋಷ ಇದೆ ಸರ್. ಯಾಕಂದರೆ 17 ವರ್ಷದಿಂದ ಖೋಖೋ ಆಡ್ತಾ ಇದ್ದೀನಿ. ಈಗ ಯಾರ್ಯಾರು ನಮಗೆ ಖೋಖೋ ಬಗ್ಗೆ ಯಾವ ಥರ ಮಾತಾಡ್ತಿದ್ರು ಅವರೆಲ್ಲ ಇವಾಗ ಸೈಲೆಂಟಾಗಿ ನೋಡೋ ಥರ ಆಗಿದೆ. ಅದು ಭಾಳ ಇನ್ನು ನನಗೆ ಅಂದರೆ ಪರ್ಸ್ನಲಿ ನಂಗೆ ತುಂಬ ಹೆಮ್ಮೆ ಇದೆ ಸರ್. ನನಗೆ ಈಗ ಸರ್ಕಾರದಿಂದ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಏನೋ ಉಪಯೋಗಗಳು ತಮಗೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ? ಸರ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಒಂದು ಸ್ಟೇಟಲ್ಲಿ ಇವಾಗ ನೀವು ಏನು ಪ್ರೊವೈಡ್ ಮಾಡ್ತಿದ್ದಾರೆ ಮಕ್ಕಳಿಗೆ, ಅದನ್ನು ಕೂಡ ನಮಗೂ ಸಿಗಬೇಕು ಅಂತ ಹೇಳಿ. ಯಾಕಂದರೆ ಇವಾಗ ನೋಡಿ ಸರ್, ಎಲ್ಲ ಸ್ಪೋರ್ಟ್ಸಲ್ಲೂ ಎಲ್ಲ ಸ್ಟೇಟಲ್ಲೂ ಇವಾಗ ಗೆದ್ದಿದ ತಕ್ಷಣ ಫಸ್ಟೇ ವಿಶ್ ಮಾಡೋದ್ರ ಜೊತೆಗೆ ಒಂದು ಕ್ರಿಕೆಟ್ ನಾನು ಕನ್ಸಿಡರ್ ಮಾಡೋದಾದರೆ, ಕ್ರಿಕೆಟ್ ಆಗಿ ಇವಾಗ ನೋಡಿ ಇನ್ನೂ ಲಾಸ್ಟ್ ಬಾಲ್ ಆಗಿರಲ್ಲ, ಆಗಲೇ ಟ್ವಿಟರ್ ಬರ್ತಿರುತ್ತೆ, ಅವ್ರಿಗೆ ಟ್ವೀಟ್ ಮಾಡ್ತಿರ್ತಾರೆ ಇಷ್ಟು ಕೋಟಿ ಪ್ರೊವೈಡ್ ಮಾಡ್ತೀವಿ ಅಂತೇಳಿ. ಸೊ ಒಲಿಂಪಿಕ್ಸ್ ಅಂತ ಗೇಮ್ ಇವಾಗ ನಾವು ಇನ್ನು ದೇಶ ಅನ್ನೋದು ನಾವು ಕ್ರಿಕೆಟ್ ಒಂದೇ ಅಲ್ಲ, ಬಟ್ ಎಲ್ಲ ಸ್ಪೋರ್ಟ್ಸು ಇರುತ್ತೆ. ಸೊ ನಮಗಿವಾಗ ಏನು ಬೇರೆ ಸ್ಟೇಟ್ಗಳಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ ಸರ್. ಇವಾಗ ನಾನೊಂದು 2-3 ಸ್ಟೇಟ್ ಹೇಳ್ತೀನಿ, ತುಂಬ ಹೇಳೋಕ್ಕಾಗಲ್ಲ. UP, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ 2 ಕೋಟಿ ಅನೌನ್ಸ್ ಮಾಡಿದ್ದಾರೆ ಮತ್ತು ಕ್ಲಾಸ್ ಏಜ್ ಅನೌನ್ಸ್ ಮಾಡಿದ್ದಾರೆ. ಸೊ ಯಾಕಂದರೆ ಅಲ್ಲಿ CM ಕೂಡ ಅವರೇ ಖುದ್ದು ಪೋಸ್ಟ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಯಾಕಂದರೆ ನಾಳೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಂಥ CM ಸಿದ್ದರಾಮಯ್ಯರು ಬಹಳ ಕುತೂಹಲ ಕೇಳಿಸ್ತಾ ಇದೆ. ರಸ್ತೆ ವಿಸ್ತರಣೆ ಕೈಬಿಡಲು ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಂಗಳೂರು ಅರಮನೆ ರಸ್ತೆ TDR ತಂದಿಟ್ಟ ಪೀಕಲಾಟ ಈಗ. ಈ ಒಂದು ಕಾರಣಕ್ಕೋಸ್ಕರ ನಾಳೆ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾರಾಗಲು ಸಭೆಯನ್ನ ಕರೆದಿದ್ದಾರೆ. TDR ಬಗ್ಗೆ ಸಚಿವ ಸಂಪುಟ ಸಮಗ್ರ ಚರ್ಚೆ ಮಾಡಲಾಗುತ್ತೆ. ಹಿರಿಯ ವಕೀಲರು ಸಚಿವರ ಜೊತೆ CM ಚರ್ಚೆಯನ್ನು ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನಾಳೆ ತುರ್ತು ಸಭೆ ಕರೆದಿದ್ದಾರೆ. ಈ ರಸ್ತೆ ವಿಸ್ತರಣೆ ವಿಚಾರವಾಗಿ ಕೈ ಬಿಡೋದಕ್ಕೆ ಮುಂದಾಗಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ವಿಜಯ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು ನಾಳೆ ಮಹತ್ವದ ಸಚಿವ ಸಂಪುಟ ಅಂದ್ರೆ ತುರ್ತು ಸಚಿವ ಸಂಪುಟ ಸಭೆ ಕರೆದಿರುವಂತದ್ದು. ಯಾಕಂದ್ರೆ ಇದೇ 31ನೇ ತಾರೀಕು ಸಚಿವ ಸಂಪುಟ ಸಭೆ ಕರೆಯಲಾಗಿತ್ತು. ಆದ್ರೆ ಇಂದು ದಿಢೀರನ್ ನಾಳೆ ಸಚಿವ ಸಂಪುಟ ಸಭೆ ಕರೆದಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಏನು ಒಂದು ಅಫಿಡವಿಟ್ ಸಲ್ಲಿಸಬೇಕಾಗಿದೆ. ಅಂದ್ರೆ ಏನು ಬೆಂಗಳೂರು ಮತ್ತು ಬಳ್ಳಾರಿ ರಸ್ತೆ ಇದೆ, ಅಂದ್ರೆ ಏನು ಪ್ಯಾಲೇಸ್ ರೋಡ್ ಅಂತ ಕರೀತಾರೆ, ಅಲ್ಲಿ ಸಂಬಂಧಪಟ್ಟಂತೆ ಅರಮನೆ ಮೈದಾನವನ್ನು ರಸ್ತೆ ಅಗಲೀಕರಣ ಸಂಬಂಧಪಟ್ಟಂತೆ ಅರಮನೆ ಮೈದಾನ ಸಂಬಂಧಪಟ್ಟಂತೆ ಏನು ಅದನ್ನ ತೆಗೆದುಕೊಳ್ಳಲಾಗಿತ್ತು. ಅದಕ್ಕೆ ರಾಜವಂಶಸ್ಥರಿಗೆ ಅಂದ್ರೆ ಏನು ಅರಮನೆ ಏನು ಭೂಮಿಯ ಏನು ಸಂಬಂಧಪಟ್ಟಂತೆ ನರಸಿಂಹರಾಜ ಒಡೆಯರ್ ಅವರ ವಾರಸುದಾರರಿಗೆ ಕರ್ನಾಟಕ ಮುದ್ರಾಂಕ ಕಾಯ್ದೆ ಪ್ರಕಾರ ಅಂದ್ರೆ TDR ಸಂಬಂಧಪಟ್ಟಂತೆ ಸುಮಾರು 3,000 ಕೋಟಿ ರೂಪಾಯಿಯನ್ನ ಪಾವತಿ ಮಾಡಬೇಕಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ 3,000 ಕೋಟಿ ಕೊಡುವ ಸಂಬಂಧಪಟ್ಟಂತೆ ಸರ್ಕಾರ ಈಗ ಅದು ಹೆಚ್ಚಾದ ಹಿನ್ನೆಲೆ ಆ ಒಂದು ಹಣ ಇದೇ ಸಂಪೂರ್ಣವಾಗಿ ಈ ಯೋಜನೆ ಕೈ ಬಿಡುವ ಸಂಬಂಧಪಟ್ಟಂತೆ ಏನಿದೆ TDR ನ ವಾಪಸ್ ತೆಗೆದುಕೊಳ್ಳೋ ಸಂಬಂಧಪಟ್ಟಂತೆ ಅದು ನಾಳೆ ಏನು ಸುಪ್ರೀಂ ಕೋರ್ಟ್ಗೆ ಏನು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ಅಫಿಡವಿಟ್ ಸಲ್ಲಿಸಬೇಕಾಗಿದೆ. ಈ ಸಂಬಂಧಪಟ್ಟಂತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಂಡು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸುವ ಸಂಬಂಧಪಟ್ಟಂತೆ ನಾಳೆ ಸಚಿವ ಸಂಪುಟ ಸಭೆ ಕರೆದಿರೋದು. ಅಂದ್ರೆ ಅರಮನೆ ರಸ್ತೆ ವಿಸ್ತರಣೆಯನ್ನ ನಿರ್ಧಾರವನ್ನು ಕೈ ಬಿಡೋದಕ್ಕೆ ತೀರ್ಮಾನ ಆಗಿರುತ್ತೆ. ಆ ಅರಮನೆ ರಸ್ತೆ ವಿಸ್ತರಣೆ ಸಂಬಂಧಪಟ್ಟಂತ ಆ ಅರಮನೆ ಜಾಗಕ್ಕೆ ಸೇರಿದ ಜಮೀನಿದೆ ಅದನ್ನ ವಶಕ್ಕೆ ತೆಗೆದುಕೊಂಡು ಅದನ್ನ ಏನು ಪರಿಹಾರವಾಗಿ 3,000 ಕೋಟಿ ರೂಪಾಯಿ ಕೊಡ್ಬೇಕಾಯ್ತು. ಇದು ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಹಣ ಪಾವತಿಯಾಗುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಯೋಜನೆಯೇ ಕೈ ಬಿಡೋದಕ್ಕೆ ತೀರ್ಮಾನ ಆಗಿರುವಂತದ್ದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸುವ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯನ್ನ ಕರೆದಿರುವಂತದ್ದು. ನಾಗೇಂದ್ರ ಬಾಬು.
ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ ಅಷ್ಟೇ ಒಂದು ಹೆಮ್ಮೆಯ ವಿಚಾರ ಹೊರಬಿದ್ದಿತ್ತು ಇಡೀ ದೇಶಕ್ಕೆ, ಅದರಲ್ಲೂ ಕನ್ನಡಿಗರಿಗೆ ಹೆಮ್ಮೆ ಆಗುವಂಥ ವಿಚಾರ. ಖೋ ವಿಶ್ವಕಪ್ ಅನ್ನ ಗೆದ್ದುಕೊಂಡು ಬಂದಿತ್ತು ನಮ್ಮ ಭಾರತ ತಂಡ. ಈ ತಂಡದಲ್ಲಿ ಚೈತ್ರ ಕನ್ನಡತಿ ಇದ್ದಳು, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮೈಸೂರಿನ ಚೈತ್ರ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಖೋ ಆಟಗಾರ್ತಿ, ಕೇಂದ್ರ ರಾಜ್ಯ ಸರ್ಕಾರ ನಮ್ಮನ್ನು ಬೆಂಬಲಿಸಬೇಕು